ಸಿಟಿ ಬಿಟ್ರೆ ಮುಂಬೈ, ಡೆಲ್ಲಿ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಕಲ್ಕತ್ತಾ ಇಂತಲ್ಲಿ ಬಿಟ್ರೆ ಬೇರೆ ಟೈರ್ 2, ಟೈರ್ 3 ಇಂಥ ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ ಮ್ಯಾರಥಾನ್ ಕಂಡಕ್ಟ್ ಮಾಡುವಂಥದ್ದು ಬಹಳ ಒಂದು ರೀತಿಯ ಕಷ್ಟದ ಕೆಲಸ. ವಿಜಯಪುರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆರಂಭಗೊಂಡಂತಹ ವೃಕ್ಷೋತ್ಥಾನ್ ಇವತ್ತು 3 ವರ್ಷಗಳ ನಂತರ, ಹಿಂದೆ 3 ಬಾರಿ ಇಲ್ಲಿ ಮ್ಯಾರಥಾನ್ ನಾವು ಕಂಡಕ್ಟ್ ಮಾಡಿದ್ದೀವಿ. ಬಹಳ ಉತ್ತಮವಾದಂತಹ ಸಪೋರ್ಟ್ ನಮಗೆ ಸಿಕ್ಕಿತ್ತು. ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ 3 ವರ್ಷ ಇದು ನಿಂತು ಹೋಗಿತ್ತು. ಈ ವರ್ಷ ಮತ್ತೆ ಅದನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ವಿಶೇಷ ಆಸಕ್ತಿಯನ್ನು ವಹಿಸಿ ಈ ವರ್ಷ ಈ ಹಾಫ್ ಮ್ಯಾರಥಾನ್ ಅನ್ನ ಹೆರಿಟೇಜ್ ರನ್ ಆಗಿ, ವೃಕ್ಷೋತ್ಥಾನ್ ಹೆರಿಟೇಜ್ ರನ್ ಆಗಿ ನಾವು ಈ ವರ್ಷ ಏರ್ಪಾಡು ಮಾಡಿದ್ದೀವಿ. ನಾಳಿನ ದಿನ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಈ ಹೆರಿಟೇಜ್ ರನ್ ನಡೀತಾ ಇದೆ. ಮುಖ್ಯವಾಗಿ ವೃಕ್ಷೋತ್ಥಾನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ. ವಿಜಯಪುರದಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ. ಇಡೀ ರಾಷ್ಟ್ರದಲ್ಲಿನೇ ಅತ್ಯಂತ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ವಿಜಯಪುರ ಒಂದು. ರಾಜಸ್ಥಾನದ ಕಚ್ ಬಿಟ್ರೆ ಕರ್ನಾಟಕದ ಬಿಜಾಪುರ ಲೋಯೆಸ್ಟ್ ರೈನ್ಫಾಲ್ ಡಾಟಾ, ಲಾಸ್ಟ್ 100 ಡೇಸ್ ಡಾಟಾ ತೆಗೆದ್ರೆ ಲೋಯೆಸ್ಟ್ ರೈನ್ಫಾಲ್ ಇಲ್ಲಿ ಬಿಜಾಪುರದಲ್ಲಿ ರೆಕಾರ್ಡ್ ಆಗಿದೆ. ಸೊ ಇಲ್ಲಿ ಗಿಡಗಳು ಹಚ್ಚಬೇಕು, ಮರಗಳಾಗಬೇಕು, ಇಲ್ಲಿ ಅರಣ್ಯ ಪ್ರದೇಶ ಬೆಳಿಬೇಕು, ತನ್ಮೂಲಕ ಇಲ್ಲಿ ಮಳೆ ಆಗ್ಬೇಕಂತಕ್ಕಂಥ ಒಂದು ಆಶೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದರ ಪರಿಣಾಮ ಬಹಳಷ್ಟು ಆಗಿದೆ. ವೃಕ್ಷೋತ್ಥಾನ ಆರಂಭಿಸಿದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿದೆ. ನೀವು ಒಂದು ಉದಾಹರಣೆ ಹೇಳ್ತೀನಿ. ಮೊದಲು ಅರಣ್ಯ ಇಲಾಖೆಯವರು ಸಸಿಗಳನ್ನು ನರ್ಸರಿ ತಯಾರು ಮಾಡ್ತಿದ್ರು. ಕೊಡ್ಬೇಕಾದ್ರೆ ಅವರು ಡಂಗರ ಹೊಡಿಸ್ತಿದ್ರು ಮತ್ತು ಪಾಂಪ್ಲೆಟ್ ಪ್ರಿಂಟ್ ಮಾಡ್ತಿದ್ರು. ಜನರು ತಗೊಂಡು ಹೋಗ್ರಿ ಅಂತ ಅಪೀಲ್ ಮಾಡ್ತಾ ಇದ್ರು. ಆದ್ರೂ ಸಹಿತ ಜನ ತಗೊಂಡು ಹೋಗ್ತಾ ಇದ್ದಿಲ್ಲ. ಮರಗಳು, ಸಸಿಗಳು ಅಲ್ಲೇನೆ ನರ್ಸರಿಯಲ್ಲಿ ಉಳಿತಾ ಇದ್ವು. ಇವತ್ತು ಹೇಗಿದೆ ಅಂತಂದ್ರೆ ಜೂನ್ ತಿಂಗಳು ಬಂತಂದ್ರೆ ಸಾಕು, ಜನ ನರ್ಸರಿ ಮುಂದೆ ಹೋಗಿ ಪಾಳೆ ಹಾಸ್ತಾರೆ. ಎಸ್ಪೆಷಲಿ ಆಲ್ಮಟ್ಟಿ ಅಂತ ದೊಡ್ಡ ದೊಡ್ಡ ನರ್ಸರಿಯಲ್ಲಿ ರಾತ್ರಿನೇ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಲ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು. ಮತ್ತು ಈಗ ಅವರು ಫಾರೆಸ್ಟ್ನವರು ಈಗ ಕೂಪನ್ ಸಿಸ್ಟಮ್ ಮಾಡಿ ಒಂದು ದಿನಕ್ಕೆ ಇಷ್ಟೇ ಜನರಿಗೆ ಮಾತ್ರ ನಾವು ಸಸಿಗಳನ್ನ ವಿತರಣೆ ಮಾಡ್ತೇವೆ ಅನ್ನೋಷ್ಟರ ಮಟ್ಟಿಗೆ ಇದು ಜನರಲ್ಲಿ ಜಾಗೃತಿ ಮೂಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಬಿಜಾಪುರದಲ್ಲಿ ಹೈಯೆಸ್ಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದೆ. ನಾವು ಎಷ್ಟು ಅದನ್ನ ನೆಗ್ಲೆಕ್ಟ್ ಮಾಡಿವಂದ್ರೆ ನಮಗೆ ಅದರ ಮಹತ್ವಗಳೇ ನಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಇವತ್ತು ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ನಾವು ಹೋದ್ರೆ ಏನೂ ಇರಂಗಿಲ್ಲ. ಬಟ್ ಅವ್ರು ಶೋಕೇಸ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡಿ ಜನರಿಗೆ ತೋರಿಸ್ತಕ್ಕಂಥದ್ದು, ಅದರಿಂದ ರೆವಿನ್ಯೂ ಜನರೇಟ್ ಆಗ್ತಕ್ಕಂಥದ್ದು, ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿ ಅವರು ಅದನ್ನ ಪ್ರಮೋಟ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆದ್ರೆ ಬಿಜಾಪುರದಲ್ಲಿ ಇಷ್ಟೆಲ್ಲ ದೊಡ್ಡ ಖಜಾನೆ ನಮ್ಮಲ್ಲಿ ಇದ್ರೂ ಸಹಿತ ನಾವು ಅದನ್ನ ಜನರಿಗೆ ತಲುಪಿಸ್ಲಿಕ್ಕೆ ವಿಫಲ ಆಗಿದ್ದೀವಿ. ಅದಕ್ಕೋಸ್ಕರನೇ ನಮ್ಮ CRDS ಅಂತ ಹೇಳಿ ಫೌಂಡೇಶನ್ ಅವರೆಲ್ಲ ಮೂಲಕ ಬಿಜಾಪುರ ನಮ್ಮ BLD ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಯೆಲ್ಲ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಅವರು CRDS ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ಈ ರೀತಿ ಹೆರಿಟೇಜ್ ಸೈಟ್ಗಳ ಡೆವಲಪ್ಮೆಂಟ್, ಹೆರಿಟೇಜ್ ಸೈಟ್ಗಳ ಅಭಿವೃದ್ಧಿ, ಹೆರಿಟೇಜ್ ಸೈಟ್ಗೆ ಹೆಚ್ಚೆಚ್ಚು ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜಾಪುರ ಹೆರಿಟೇಜ್ ಬಗ್ಗೆ ಕೂಡ ಒಂದು ಅತ್ಯುತ್ತಮವಾದ ಪುಸ್ತಕವನ್ನ ಅವರು ಹೊರತಂದಿದ್ದಾರೆ. ನಾಳೆ ಅದು ರಿಲೀಸ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಮ್ಯಾರಥಾನ್ ಅನ್ನ ಸಿಟಿಲಿನೇ ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಕಲ್ಪನೆ. ಯಾಕಂದ್ರೆ ರೇಸ್ ನಾವು ಊರ್ ಹೊರಗಡೆ ಹೈವೇದ್ ಮೇಲೆ ಅಥವಾ ಯಾರು ಜನ ಇರ್ಲಾರ್ದಲ್ಲಿ ನಾವು ಮಾಡಬಹುದಾಗಿತ್ತು. ಯಾಕಂದ್ರೆ ಅಷ್ಟು ಜೀರೋ ಟ್ರಾಫಿಕ್ ಮಾಡ್ತಕ್ಕಂಥದ್ದು, ರಸ್ತೆ ಮತ್ತೆ ಓಡ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ. ಹೊರಗಡೆ ಮಾಡಿಬಿಟ್ರೆ ಯಾರಿಗೂ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಬಿಜಾಪುರ ನಗರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಬಿಜಾಪುರ ನಗರದಲ್ಲಿ ಎಷ್ಟು ಯುವಕರು ಇವತ್ತಿದ್ದಾರೆ. ಹಿಂದೆ ಸ್ಪೋರ್ಟ್ಸ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಾಗಿತ್ತು. ಇವತ್ತು ಸ್ಪೋರ್ಟ್ಸ್ ಬಹಳಷ್ಟು ನೆಗ್ಲೆಕ್ಟ್ ಆಗಿದೆ. ಬಿಜಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಇತ್ತು, ಹಾಕಿ ಫೇಲ್ ಆಯ್ತು. ಫುಟ್ಬಾಲ್ ಇತ್ತು, ಫುಟ್ಬಾಲ್ ಫೇಲ್ ಆಗಿದೆ. ಫುಟ್ಬಾಲ್ ಯಾರು ಆಡ್ತಾ ಇಲ್ಲ. ಕ್ರಿಕೆಟ್ ಸ್ವಲ್ಪ ಮಟ್ಟಿಗಿತ್ತು. ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಹೊರತಾಗಿ ಕ್ರಿಕೆಟ್ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದೆ. ಗುಟ್ಕಾ ಸೇರಿದಂತೆ ಬೇರೆ ಬೇರೆ ಚಟಗಳ ದಾಸರಾಗಿ ಸ್ಪೋರ್ಟ್ಸ್ ಒಂದು ಏನು ಸ್ಪಿರಿಟ್ ಇತ್ತು, ಆ ಸ್ಪಿರಿಟ್ ಬಿಜಾಪುರದಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ. ಈ ರನ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ಅಟ್ಲೀಸ್ಟ್ ನಾನು ಮಾಡದಿದ್ರು ನೋಡಿದ್ರೆ ಸಾಕು, ನನ್ನಲ್ಲಿ ಪ್ರೇರೇಪಣೆ ಇರ್ತದೆ. ನೆಕ್ಸ್ಟ್ ಇಯರ್ ಆದ್ರೂ ನಾನು ಮಾಡ್ಬೇಕು, ನಾಳೆ ನಾನು ಓಡಬೇಕು. ಇವತ್ತು 3.5 ಕಿಲೋಮೀಟರ್ ಓಡದವ 5 ಕಿಲೋಮೀಟರ್ ಓಡಬೇಕು, 5 ಕಿಲೋಮೀಟರ್ ಓಡದವ 10 ಕಿಲೋಮೀಟರ್ ಓಡಬೇಕು, 10 ಕಿಲೋಮೀಟರ್ ಓಡದವ 21 ಕಿಲೋಮೀಟರ್ ಓಡ್ಬೇಕಂತ ಒಂದು ಪ್ರಜ್ಞೆ ಆಟೋಮೆಟಿಕ್ ಆಗಿ ನಮ್ಮ ಯುವಕರಲ್ಲಿ, ನಾಗರಿಕರಲ್ಲಿ ಬರ್ತದೆ. ಇದರಿಂದ ಒಂದು ಹೆಲ್ದಿ ಸಮಾಜ ನಿರ್ಮಾಣ ಆಗ್ತದೆ. ಯಾಕಂದ್ರೆ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ ಅವರು
ಇವತ್ತು ಅವರು ಇಡೀ ಜೀವಮಾನವನ್ನ ನಮ್ಮ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ನಾಳೆ ಜನವರಿ 2ಕ್ಕೆ ಅವರು ನಮ್ಮನ್ನ ಅಗಲಿ 1 ವರ್ಷ ಆಗ್ತದೆ. ಇಡೀ ನಮ್ಮ ಓಟವನ್ನ ಅವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಂಥ ಕ್ರೀಡೆಗಳ ಬಗ್ಗೆ, ಯುವಕರ ಬಗ್ಗೆ, ಸದೃಢ ಸಮಾಜದ ಬಗ್ಗೆ, ಸದೃಢ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರಿಗೆ ಆಸಕ್ತಿ ಇತ್ತು, ಪ್ರೀತಿ ಇತ್ತು. ಆ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಈ ಒಂದು ಊಟ ನಡೀತಾ ಇದೆ. ಈಗ ನನ್ನ ಜೊತೆಗೆ CRDSN ಫೌಂಡೇಶನ್ ನ ಶೋಭಾ ನಾಗನಗೌಡರು ಇದ್ದಾರೆ. ಅದ್ರ ಜೊತೆಗೆ ಪ್ರಶಾಂತ್ ಹಿಪ್ಪರಿಗೆ ಅಂತ ಒಬ್ಬರು ಬಿಜಾಪುರದವರು ಅದ್ಭುತ ಪ್ರತಿಭೆ ಇದ್ದಾರೆ. ನಮ್ಗೆ ಯಾರಿಗೂ ಸಹಿತ ಇಂಥ ಕ್ರೀಡಾಪಟುಗಳನ್ನ ನಾವು ಗುರುತು ಮಾಡ್ಸಂಗಿಲ್ಲ. ದೊಡ್ಡ ದೊಡ್ಡ ಕ್ರೀಡಾಪಟುಗಳನ್ನ ಕ್ರಿಕೆಟ್ ಮಾತ್ರ ಕ್ರೀಡೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಪ್ರಶಾಂತ್ ಹಿಪ್ಪರಿಗೆ ಇಡೀ ದೇಶದಲ್ಲಿ ಬೇರೆ ಯಾರು ಮಾಡಲಾರದಂತ ಸಾಧನೆಯನ್ನ ಅವರು ಮಾಡಿದ್ದಾರೆ. ಅವರು ಬಿಜಾಪುರದಲ್ಲಿ ಇದ್ದಾರೆ. ನಮ್ಮ ಜನರಿಗೆ ಅದ್ರ ಪರಿಚಯನೇ ಇಲ್ಲ. ಆ ಪರಿಚಯಕ್ಕೋಸ್ಕರ ಇವತ್ತು ತಮ್ಮನ್ನ ಕರೆದಿದ್ದೀವಿ. ಅದೇ ರೀತಿ ಅವರು ತಮ್ಮ ಸ್ವವಿವರವನ್ನು ಅವರೇ ಹೇಳ್ತಾರೆ. ಡೆಕಾ ಐರನ್ ಮ್ಯಾನ್ ಅಂತ ಒಂದು ಸ್ಪರ್ಧೆ ಬ್ರಾಜಿಲ್ ನಲ್ಲಿ ಆಗಿದ್ದು 2023 ಬ್ರಾಜಿಲ್ ನಲ್ಲಿ ಆದಂತಹ ಡೆಕಾ ಐರನ್ ಮ್ಯಾನ್ ನಲ್ಲಿ ಭಾಗವಹಿಸಿ ವಿಜೇತರಾದಂತಹ ಪ್ರಥಮ ವ್ಯಕ್ತಿ, ಭಾರತದ ಪ್ರಥಮ ವ್ಯಕ್ತಿ. ಆ ಡೆಕಾ ಐರನ್ ಮ್ಯಾನ್ ನ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನ್ ಇರ್ತದೆ ಅಂತಕ್ಕಂಥ ವಿವರಗಳನ್ನು ಅವ್ರು ಹೇಳ್ತಾರೆ. ಅದರ ಜೊತೆಗೆ ನಮ್ಮ ಹಿರಿಯರು, ಬಿಜಾಪುರದ ಹಿರಿಯ ನಾಗರಿಕರಾದಂತಹ ಶ್ರೀ ಭೀಮ್ಸಿ ಬಿರಾದರ್ ಬಾಗಾದಿಯವರು, ಬಬಲೇಶ್ವರ ಗ್ರಾಮಸ್ಥರು, ಪ್ರಥಮ ದರ್ಜೆ ಗುತ್ತಿಗೆದಾರರಿದ್ದಾರೆ. ಅವ್ರದ್ದು ಎಷ್ಟು ಹವ್ಯಾಸ ಇದೆ ಅಂದ್ರೆ, ದೊಡ್ಡ ಗುತ್ತಿಗೆದಾರರು. ನಾವು ಬಹಳ ಜನ ಏನ್ ಮಾಡ್ಕೊಂತೇವೆ ಅಂತಂದ್ರೆ, ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿಂದ 16 ಕಿಲೋಮೀಟರ್ ಯಾವ್ದು ಅರಕೇರಿ ಅಮೋಕ್ಷ ದೇವಸ್ಥಾನ ಅಲ್ಲಿವರೆಗೂ ತಮ್ಮ ತಂಡ ಕರ್ಕೊಂಡು ಅರ್ಲಿಯಿಂದ ಮಾರ್ನಿಂಗ್ ಅವರು ವಾಕ್ ಜಾಗ್ ಅವ್ರು ಹೋಗ್ತಾ ಇರ್ತಾರೆ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು 21 ಕಿಲೋಮೀಟರ್ ಅಲ್ಲಿ ಅವರು ನಮ್ಮೆಲ್ಲರ ಜೊತೆ ಅವರು ಓಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ರು ಹಿರಿಯರ ತಾಯಿ ಬಂದಿದ್ದಾರೆ. ಇವರಿಗೆ 72 ಸುಲತಾ ಕಾಮತ್ ಅಂತ ಹೇಳಿ 72 ವಯಸ್ಸು. ಎಷ್ಟು ವರ್ಷ? 21 ಕಿಲೋಮೀಟರ್ ಅವರು ಓಡ್ತಾ ಇದ್ದಾರೆ. ಪ್ರಥಮ ಅಲ್ಲ, ಮಣಿಪಾಲ್ ಮ್ಯಾರಥಾನ್ 2006ರಿಂದ 23 ತನಕ 21 ಕಿಲೋಮೀಟರ್ ನಾನೇ ಓಡಿ. ಮತ್ತೆ ಅದರ ನಂತರ ಮೊನ್ನೆ ಗೋವಾ ಮ್ಯಾರಥಾನ್ ಸೆಕೆಂಡ್ ಬಂದೆ 50 ವರ್ಷದವರೊಟ್ಟಿಗೆ ಓಡಿ. ಮತ್ತೆ ಮ್ಯಾಂಗ್ಳೂರ್ ಮ್ಯಾರಥಾನ್ ಸೆಕೆಂಡ್ ಬಂದೆ 50 ವರ್ಷದವರೊಟ್ಟಿಗೆ. ಅವ್ರನ್ನೇನ್ ಸರ್ 70 ಓಡದೇ ಇಲ್ಲ, ನಮ್ಮ ಕ್ಯಾಟಗರಿ ಇರ್ಲಿಲ್ಲ. ಅದರ ನಂತರ ಖಾನಾಪುರ ಮ್ಯಾರಥಾನ್ ಫಸ್ಟ್ ಬಂದೆ. ಮತ್ತೆ ಬಿಜಾಪುರ ಮ್ಯಾರಥಾನ್, ಅದು ಬಿಜಾಪುರ ಅಲ್ಲ, ಹುಬ್ಳಿ ಮ್ಯಾರಥಾನ್ ಅದರಲ್ಲಿ ಫಸ್ಟ್ ಬಂದೆ. ಈಗ ಬಿಜಾಪುರ ಮ್ಯಾರಥಾನ್ ಇವರಿಗೆ ಮಂಗಳೂರು ಕ್ಲಬ್ಬಿನವ್ರು ಹೇಳಿದ್ರಂತೆ 72 ವರ್ಷದವ್ರು ಸುಲತಾ ಕಾಮತ್ ಇದ್ದಾರೆ ಅವರ. ಮತ್ತೆ ಇವರು ನನಗೆ ಫೋನ್ ಮಾಡಿ ನಿಮ್ದು ಬಯೋಡಾಟಾ ಕೊಡಿ. 22 ಸಲ ನಾನು ಇಂಟರ್ನ್ಯಾಷನಲ್ ಹೋಗಿದ್ದೇನೆ. ಅದು ಮಾಸ್ಟರ್ ಅಥ್ಲೆಟಿಕ್ 10,000 5,000 ಅದರಲ್ಲಿ ಟೇಬಲ್ ಚೆಸ್ ಎಲ್ಲ ಮಾಡಿದ್ದೇನೆ. ಅದ್ರಲ್ಲಿ 1,100 ಮೆಡಲ್ ಉಂಟು ನನ್ನ ಹತ್ರ. ಆದ್ರೆ ಗೌರ್ಮೆಂಟ್ ಏನ್ ನಮ್ಗೆ ಪೆನ್ಷನ್ ಕೊಡುದಿಲ್ಲ, BPL ಕಾರ್ಡ್ ಕೊಡುದಿಲ್ಲ. ಹೇಳ್ತಾರೆ 70 ಅವರ ಒಂದು ಕ್ರೀಡೆಯ ಸಾಧನೆ ಎಷ್ಟು ಹುಮ್ಮಸ್ಸಿದೆ ನೋಡಿ. ಸೊ ಇದು ಇಂಥ ಸುಮಾರು 100 ಜನ ನಮ್ಮ ಮಧ್ಯಾಹ್ನ ಇದ್ದಾರೆ. ನಮ್ಮ ಜೊತೆ ಬಿಜಾಪುರದವರೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರ್ಪಡೆದಂತವ್ರು ಇಬ್ರು ನಮ್ಮ ಸ್ನೇಹಿತರಿದ್ದಾರೆ. ಸಂಗಮೇಶ್ ಪಟ್ನಾಡ್, ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿ. ಅದೇ ರೀತಿ ರಘು ಸಾಲೋಟಿಗಿ ಎಲ್ಲಿದ್ದಾರೆ? ರಘು ಸಾಲೋಟಿಗಿ ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಆ ಹೆಪ್ಪುಗಟ್ಟಿದ ಏನು ಪೆಂಗಾಂಗ್ ಲೇಕ್ ಇರ್ತದೆ, ಪೆಂಗಾಂಗ್ ಸರೋವರದ ಹೆಪ್ಪುಗಟ್ಟಿದ ಸರೋವರದ ಮೇಲೆ ದ ಲಾಸ್ಟ್ ರನ್ ಅಂತ ಒಂದು ಏರ್ಪಾಡು ಮಾಡಿದ್ರು. 21 ಕಿಲೋಮೀಟರ್ ಓಟದಲ್ಲಿ, ಯಾಕಂದ್ರೆ ಮೈನಸ್ ಟೆಂಪರೇಚರ್ ನಲ್ಲಿ ಓಡತಕ್ಕಂಥದ್ದು ಅದನ್ನು ಮಾಡಿದ್ದಾರೆ. ಬಹಳ ಜನ ಇವತ್ತು ಬಿಜಾಪುರದಲ್ಲಿ ಇಂಥವರೆಲ್ಲ ಇದ್ದಾರೆ. ಇದೆಲ್ಲರನ್ನ ಪರಿಚಯ ಮಾಡಿಸ್ಕೊಳ್ಳಿಕ್ಕೇನೆ ಇವತ್ತಿನ ಅವ್ರ ಜೊತೆ ತಮ್ಮ ಮಾತುಕತೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದಾರೆ. ಬಿಜಾಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ನಿಗೆ ತಾವು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಸಪೋರ್ಟ್ ಅನ್ನ ಮಾಡಿ ಕವರೇಜ್ ಅನ್ನ ಮಾಡಿದ್ರಿ. ನಾಳೆ ನಮ್ದು ಕೊನೆಯ ದಿನ. ಅತ್ಯದ್ಭುತವಾದಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಿದೆ. ಬಹಳ ಜನ ಇವತ್ತು ಹೋದ್ ಸಲ ನಮ್ಮ ಹಿಂದಿನ ಎಲ್ಲಾ ದಾಖಲೆಗಳನ್ನ ನೋಡಿದ್ರೆ 21 ಕಿಲೋಮೀಟರ್ ಇಸ್ ಅ ವೆರಿ ಸೀರಿಯಸ್ ರನ್. ಬಹಳ ಜನ ಸೀರಿಯಸ್ ರನ್ನರ್ಸ್ ಮಾತ್ರ ಅದರಲ್ಲಿ ಭಾಗವಹಿಸಬೇಕು. ನಮ್ದು 150 ದಾಟಿರ್ಲಿಲ್ಲ ಇದುವರೆಗೂ. ಹಿಂದಿನ 3 ಮ್ಯಾರಥಾನ್ ಇವತ್ತು 525 ಜನ ಇವತ್ತು 21 ಕಿಲೋಮೀಟರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಮ್ ಸಪೋರ್ಟ್ ಹೇಗಿದ್ರೆ, ಜನರ ಸಪೋರ್ಟ್ ಹೇಗಿದ್ರೆ, ಬಹುತೇಕ ಮುಂದಿನ 4-5 ವರ್ಷಗಳಲ್ಲಿ ಬಿಜಾಪುರ ಮ್ಯಾರಥಾನ್ ಇಡೀ ದೇಶದಲ್ಲೇನೆ ಒಂದು ಅತ್ಯುತ್ತಮವಾದಂತಹ ಸಿಸ್ಟಮೆಟಿಕ್ ಮ್ಯಾರಥಾನ್ ಆಗ್ಲಿಕ್ಕೆ ಸಾಧ್ಯ ಇದೆ. ನಾನ್ ನಿನ್ನೆ ನೋಡಿದೆ, ನಮ್ಮ ಆಫೀಸ್ಗೆ ಛತ್ತೀಸ್ಗಢದಿಂದ ಒಬ್ಬರು ವ್ಯಕ್ತಿ ರೈಲ್ವೆ ಸ್ಟೇಷನ್ ಇಂದ ಇಳ್ಕೊಂಡ್ಬಂದು ಸೀದಾ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಹೋಟೆಲ್ ಹುಡ್ಕೊಂಡು ಹೋದ್ರು. ಅಸ್ಸಾಂದಿಂದ ಒಬ್ಬ ಮಹಿಳೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿತ್ತು, ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಅದೇ ರೀತಿ ಮಹಾರಾಷ್ಟ್ರದಿಂದ, ಗುಜರಾತ್ನಿಂದ, ರಾಜಸ್ಥಾನದಿಂದ, ಬೆಂಗಳೂರಿನಿಂದ, ಬೇರೆ ಬೇರೆ ಕಡೆಯಿಂದ ಇವತ್ತು ಬಹಳ ಜನ ಬರ್ತಾ ಇದ್ದಾರೆ. ಬಿಜಾಪುರದ ಎಲ್ಲಾ ಹೋಟೆಲ್ಗಳು ಇವತ್ತು
ಫುಲ್ ಆಗಿದೆ. ಬೇರೆ ಬೇರೆ ಸ್ನೇಹಿತರ ಮನೆಯಲ್ಲಿ, ಇವತ್ತು ನೆಂಟರ ಮನೆಯಲ್ಲಿ ಜನ ಇದ್ದುಕೊಂಡು ಇವತ್ತು ಓಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಶೋಭಾ ಮೇಡಮ್ ಅವ್ರಿಗೆ ಸ್ವಲ್ಪ ಇವತ್ತಿನ ವೃಕ್ಷೋತ್ಥಾನದ ಯಾರು ಫೇಸರ್ಸ್ ಇದ್ದಾರೆ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಧ್ಯಮದವ್ರ ಮುಂದೆ, ಯಾಕಂದ್ರೆ ಹೆಚ್ಚಿನ ಸಮಯ ಇಲ್ಲ, ಒಂದು 10-15 ನಿಮಿಷಗಳಲ್ಲಿ ಎಲ್ಲರದು ಇಂಟರ್ವ್ಯೂ ಆಗಬೇಕು ಮತ್ತು ಮಾತುಕತೆ ಆಗಬೇಕು. ಧನ್ಯವಾದಗಳು. ನಾನು CIRS ಫೌಂಡೇಶನ್ ಅಂತ ಡೈರೆಕ್ಟರ್. ಸೊ ಬ್ಯಾಂಗ್ಳೂರಿಂದ ನಾವು ಸುಮಾರು ಐತಿಹಾಸಿಕ ಸ್ಮಾರಕಗಳನ್ನು ನಾವು ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ, ವಿ ಆರ್ ಆಕ್ಚುಲಿ ಲುಕಿಂಗ್ ಅಟ್ ಎಕ್ಸ್ಪ್ಲೋರಿಂಗ್ ದ ಅನ್ಎಕ್ಸ್ಪ್ಲೋರ್ಡ್ ಹೆರಿಟೇಜ್ ಪ್ಲೇಸಸ್ ಇನ್ ಕರ್ನಾಟಕ. ಸೊ ನಾವು ಎಂ ಬಿ ಪಾಟೀಲ್ ಸರ್ಗೆ ಹೋಗ್ಬಿಟ್ಟು ಹೇಳಿದ್ವಿ, ಈ ತರ ಹಿಂಗೆ ನಾವು ಒಂದು ಹೆರಿಟೇಜ್ ರನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಅಂತ. ಸರ್ ನಿಮ್ದು ತುಂಬಾನೇ ಸಪೋರ್ಟ್. ಐ ಎಕ್ಸ್ಟೆಂಡ್ ಮೈ ಸಪೋರ್ಟ್ ಅಂಡ್ ಗ್ರಾಟಿಟ್ಯೂಡ್ ಟು ಎಂ ಬಿ ಪಾಟೀಲ್ ಸರ್, because without his support we would have not been able to do this, and it is like a dream come true for me for doing this heritage marathon run. ಜನರು ಎಲ್ಲರೂ ಮ್ಯಾರಥಾನ್ ರನ್ ಅಲ್ಲಿ ಭಾಗವಹಿಸ್ತಾರೆ, ಬಟ್ ಐತಿಹಾಸಿಕ ಸ್ಮಾರಕಗಳನ್ನು ನೋಡ್ಕೊಂಡು ಓಡೋದು ಅದು ತುಂಬಾ ಅದ್ಭುತ ರನ್. ಐ ಥಿಂಕ್ ಐ ಬಿಲೀವ್ ಆಲ್ ದೋಸ್ ಥಿಂಗ್ಸ್. ಸೊ ಜನರು ಐ ಮೀನ್ ದೇ ಹ್ಯಾವ್ ಗಾನ್ ಟು ಇಂಟರ್ನ್ಯಾಷನಲ್ ರನ್ಸ್, ಬಟ್ ಪೀಪಲ್ ವಾಂಟ್ ಟು ಕಮ್ ಹಿಯರ್ ಟು ದಿಸ್ ಬಿಜಾಪುರ್ ಸಿಟಿ and they want to experience this heritage run. ಈ ರನ್ ಅಲ್ಲಿ ನಾವು ಸುಮಾರು ಹೆರಿಟೇಜ್ ಸ್ಮಾರಕಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಸರ್ ಹೇಳ್ದಂಗೆ 521 ಕಿಲೋಮೀಟರ್ಸ್ ನಮನೆ ಮಾಡಿದ್ದಾರೆ. ಆಮೇಲೆ 300-400 ಕಿಲೋಮೀಟರ್ ರನ್ಸ್ ಅಲ್ಲಿ ನಮನೆ ಮಾಡಿದ್ದಾರೆ. ಸೊ ಇಟ್ ಇಸ್ ಎ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಅವರ್ ವೃಕ್ಷಾಥನ್ ಹೆರಿಟೇಜ್ ಟೀಮ್. ಸೊ ನಾವು ನಮ್ಮ ಜೊತೆ ಇರೋರು ಮನೋಜ್ ನಮ್ಮ, ಅವರು ಐರನ್ ಮ್ಯಾನ್ ವಿಚ್ ಇಸ್ ಐರನ್ ಮ್ಯಾನ್ ಟ್ರಯಾಥಾನ್. ಸೊ ಅದರಲ್ಲಿ ಅವರು ಭಾಗವಹಿಸಿ ದೇ ಆರ್ ಇನ್ ಇಂಟರ್ನ್ಯಾಷನಲ್ ರನ್. ಸೊ ಮೇ ಬಿ ಐ ಜಸ್ಟ್ ಗಿವ್ ಇಟ್ ಟು ದೆಮ್, ಸೊ ಕ್ವಿಕ್ಲಿ ದೇ ಕ್ಯಾನ್ ಜಸ್ಟ್ ಇಂಟ್ರೊಡ್ಯೂಸ್ ದೇರ್ ಅಚೀವ್ಮೆಂಟ್ಸ್. What is CRDS? What is CRDS? CRDS Foundation. CRDS Foundation ಅಂದ್ರೆ Center for Research and Development on Sustainability. So basically it is exploring the Center for Research and Development Center for Research and Development on Sustainability. So basically it is it's a non-profit organization which is focused on preserving, protecting and promoting heritage structures in Karnataka. So heritage runs is one of the component of this organization. So through our heritage runs we want to preserve, protect and promote our heritage structures in Karnataka. So this is the first project. ನಾನು ಇಲ್ಲಿ BLD ಅಲ್ಲಿ 1993 to 1998 ಅಲ್ಲಿ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದಿರೋದು. So I have done my masters in town planning, and then afterwards we have a team where we are researching lot of heritage structures which are in Karnataka. These are not explored. These are not the explored cities. ಸೊ ಅದನ್ನೆಲ್ಲ ನಾವು ಮಾಡಿಬಿಟ್ಟು ಡಾಕ್ಯುಮೆಂಟೇಶನ್ ಮಾಡಿ ನಾವು ಜನರಿಗೆ ಅದನ್ನ ಪ್ರಮೋಟ್ ಮಾಡೋಣ ಅಂತಂತ ನಮ್ಮ ಉದ್ದೇಶ ಆಗಿದೆ. ಸೊ ನಮ್ಮ ಜೊತೆ ಒಂದು 10 ಜನ ಕೋರ್ ಕಮಿಟಿ ಮೆಂಬರ್ಸ್ ಇದ್ದಾರೆ. ಸೊ ದೇ ಆರ್ ವೆರಿ ಮಚ್ ಇನ್ವಾಲ್ವ್ ಇನ್ ದಿಸ್ ಪರ್ಟಿಕ್ಯುಲರ್ ವರ್ಕ್ಸ್. ಇದುವರೆಗೆ ಎಷ್ಟು ಡೆವಲಪ್ಮೆಂಟ್ ಮಾಡ್ರಿ ಮೇಡಮ್? ಸರ್ ಇವಾಗ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ದು ಫಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಬಿಜಾಪುರ್ is having the second largest zone in world. So how many people have come to Bijapur was my question. I have been doing lot of research and I have the statistical figures. How many people have come from other countries? ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಅನ್ನೋದು ನನ್ನ ಕಡೆ ಸ್ಟಾಟಿಸ್ಟಿಕ್ಸ್ ಇದೆ. ಸೊ ನನಗೇನಂದ್ರೆ ಈ ಮುಂದಿನಿಂದ ಇದರಿಂದ there should be multiple fold of increase of tourists in Karnataka, in Bijapur. So in the next coming years I want to increase the number of tourists who can come to Bijapur and witness these monuments, heritage monuments in Bijapur.
So it has beautiful heritage structures in, we have been witnessing these heritage structures in Bijapur. We want to showcase that to other communities as well. ಸೊ ನಾವೇನ್ ಅನ್ಕೊಂಡಿದ್ದೇವೆ ಅಂದ್ರೆ ಮುಂದಿನ ವೃಕ್ಷಾಪನ್ ಹೆರಿಟೇಜ್ ನಲ್ಲಿ ಮಿನಿಮಮ್ 15,000 to 20,000 ಜನಗಳು ಪಾರ್ಟಿಸಿಪೆಂಟ್ಸ್ ಇರಬೇಕು ಅಂತ ನಮ್ಮ ಉದ್ದೇಶ. ಅದು ಜನರು ಬೇರೆ ಬೇರೆ ರಾಜ್ಯದಿಂದ, ಬೇರೆ ಇಂಟರ್ನ್ಯಾಷನಲ್ ಇದರಿಂದ ಕಂಟ್ರೀಸ್ ಬಂದು ಮನೋಜ್ ಗಾಮ, ಬದ್ರಿನಾರಾಯಣ್, ರುದ್ರಗೌಡ ಪಾಟೀಲ್, ಮುರುಗೇಶ್ ಅಲ್ವಾಲ್. ಸೊ ನಮ್ಮ ಜೊತೆ ಇನ್ನು ಸಮೀರ್ ಜೋಶಿ, ವೆಂಕಟೇಶ್ ಅಡಿಗ, ಪ್ರೇಮ ಅಂತ 17 ವರ್ಷದ ಟ್ರಯಾಥ್ಲಾನ್ ಇಂಟರ್ನ್ಯಾಷನಲ್ ಅಥ್ಲೀಟ್ ಅವರು. ಸೊ ಅವರು ಕೂಡ ಈ ರೇಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಪೇಸರ್ಸ್ ಅಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಪ್ರವೀಣ್, ಡಾಕ್ಟರ್ ರಾಜೇಂದ್ರ ಸಲ್ಗರೆ ಮತ್ತು ನರೇಂದ್ರ ಕುಮಾರ್. ಜಾಬ್ಗೋಸ್ಕರ ಇಲ್ಲಿ ಸಮೀಕ್ಷೆಗೆ ಹೋದ್ರು. ಆಮೇಲೆ ನನ್ನ ವಿದ್ಯಾಭ್ಯಾಸ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಮಾಡಿದೆ. ಸೊ ನನ್ನ ಇಂಜಿನಿಯರಿಂಗ್ ಬಂದು ಇಲ್ಲೇ BLD ಇಂಜಿನಿಯರಿಂಗ್ ಕಾಲೇಜಲ್ಲಿ ಮುಗಿಸಿದೆ. ಜಾಬಿಗೋಸ್ಕರ ಪುಣೆಯಲ್ಲಿ ಹೋದೆ. ಅಲ್ಲಿ ಒಂದು 37 ಇಯರ್ಸ್, 37 ವರ್ಷದಲ್ಲಿ ನಾನು ಸುಮಾರು 100 kg ವೇಟ್ ಆದಾಗ ಅವಾಗ ಅನಿಸುತ್ತು, ನಮ್ಮ ಮನೆಯಲ್ಲಿ ನನ್ನ ಶ್ರೀಮತಿ ಅನಿತಾ ಹೇಳಿದ್ರು, ನಿಮ್ದು 100 kg ಬಂದೋಯ್ತು, ಯಾರಿಗೂ ಇನ್ಸ್ಪಿರೇಷನ್ ಆಗಲ್ಲ. ಸೊ ಯಾವ ಟು ಬಿ ರೋಲ್ ಮಾಡೆಲ್, ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೇಳಿದಾಗ ಅವಾಗ ನಾನು ಅಲ್ಲಿಂದ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ. ನಾನು ನನ್ನ ಜರ್ನಿ ನನ್ನ ಮಗನ ಜೊತೆ ಸ್ಟಾರ್ಟ್ ಮಾಡಿದ್ದು. ಅವನು 8ನೇ ವಯಸ್ಸಿನಲ್ಲಿ ನ್ಯಾಷನಲ್ ರೆಕಾರ್ಡ್ ಮಾಡಿದ್ದ. ಈಗ ರ್ಯಾನ್ 10 kilometers in 50 minutes at the age of 8 years. ಸೊ ಕ್ರಮೇಣ ನಾನು ಅವನ ಜೊತೆ ಫಿಟ್ನೆಸ್ ಮಾಡ್ತಾ ನನ್ನ ಫಿಟ್ನೆಸ್ ಜಾಸ್ತಿ ಆಗ್ತಾ ಹೋಯ್ತು. ಹೀಗಾಗಿ ಅದೇ ನನ್ನೇ ಸ್ವಲ್ಪ ಕೋಚು. ಈ ತರ ನನ್ನ ಕ್ರಮೇಣ ಡಿಸ್ಟೆನ್ಸ್ ಹೆಚ್ಚು ಮಾಡ್ಕೊತಾ ಹೋಗಿ ಒಂದು ಟ್ರಯಾಥ್ಲಾನ್ ಒಂದು ಫೀಲ್ಡ್ ಅಲ್ಲಿ ನಾನು ಎಂಟ್ರಿ ಆದೆ. ಫಸ್ಟ್ ಟ್ರಯಾಥ್ಲಾನ್ ಬಂದು ಒಲಿಂಪಿಕ್ ಡಿಸ್ಟೆನ್ಸ್ ಟ್ರಯಾಥ್ಲಾನ್ ನಾಗ್ಪುರಲ್ಲಿ ಫಸ್ಟ್ ಪ್ಲೇಸ್ ಬಂದು ವಿಜಯವನ್ನು ಪಡೆದೆ. ಆಮೇಲೆ ಒರಿಸ್ಸಾದಲ್ಲಿ ಫಸ್ಟ್ ಇಂಡಿಯಾದ ಆರ್ಎನ್ಎನ್ ಮಾಡಿದೆ. ನಂತರ ಹೌಕ್ಮ್ಯಾನ್ ಒಂದು ಬರುತ್ತೆ ದಾಂಡೇಲಿಯಲ್ಲಿ, ಅದು 15 kilometers ಸ್ವಿಮ್ಮಿಂಗು, ಆಮೇಲೆ 400 kilometers ಗುಡ್ಡಗಾಡ ಪ್ರದೇಶದಲ್ಲಿ ಸೈಕ್ಲಿಂಗು, ಆಮೇಲೆ 100 kilometers ಅದು ದಾಂಡೇಲಿ ಘಾಟಲ್ಲಿ ರನ್ನಿಂಗು. ಇದು ಒಂದು 3 ದಿವಸ ಕಂಟಿನ್ಯೂಸ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಮಾಡಿ 2ನೇ ಪ್ರೈಸ್ ಅನ್ನು ಪಡೆದಿದ್ದೆ. ಅದೇ ನನಗೆ ಒಂದು ಕ್ವಾಲಿಫೈ ಆಗಿ ಡೆಕಾ ಐರನ್ ಮ್ಯಾನ್ ಬ್ರಾಜಿಲ್ ಅಲ್ಲಿ ನಾನು ಸಿಲೆಕ್ಷನ್ ಆದೆ. ಡೆಕಾ ಐರನ್ ಮ್ಯಾನ್ ಅಂತಂದ್ರೆ ಇದು ಒಂದು ಐರನ್ ಮ್ಯಾನ್ ಡಿಸ್ಟೆನ್ಸ್ ಅಂದ್ರೆ 3.8 kilometers ಸ್ವಿಮ್ಮಿಂಗು, 180 kilometers सैकलिंग। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।